ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣನ್ನು ಇಟ್ಟಿದ್ದಾರೆ. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಬೆನ್ನಲ್ಲೇ ಚುನಾವಣೆಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷವಾದಂಥ ಒಂದು ಕಣ್ಣನ್ನು ಇಟ್ಟಿದ್ದಾರೆ. ಚುನಾವಣೆಯಲ್ಲೂ ಸಾಮರ್ಥ್ಯ ಪ್ರದರ್ಶನಕ್ಕೆ ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಲೋಕಲ್ ವಾರ್ ಟಾರ್ಗೆಟ್ ಮಾಡಿಕೊಂಡು ಕೆಪಿಸಿಸಿ ಸಾರಥಿ ಒಂದು ತಂತ್ರವನ್ನು ಹೆಣಿತಾ ಇದ್ದಾರೆ. ನೋಡಿ, ಅದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರಬಹುದು, ಗ್ರೇಟರ್ ಬೆಂಗಳೂರಿನ ಚುನಾವಣೆ ಆಗಿರಬಹುದು, ಹಲವಾರು ದಿನಗಳಿಂದ ಚರ್ಚೆಯಲ್ಲಿ ಇರುವಂಥ ವಿಚಾರ ಇದು ಸ್ಥಳೀಯ ಮಟ್ಟದ ಚುನಾವಣೆ. ಈಗ ಅದರ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು. ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾತ್ರನೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದ ಘಟಕದ ಅಧ್ಯಕ್ಷರು ಕೂಡ ಅವರನ್ನೇ. ಹೀಗಾಗಿ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿ, ಸಾರಥಿಯಾಗಿ ಚುನಾವಣೆಗಳನ್ನು ಗೆಲ್ಲೋದು ಬಹುಮುಖ್ಯವಾದಂಥ ವಿಚಾರ ಅವ್ರ ಮುಂದೆ. ಹೀಗಾಗಿ ZP, TP ಮತ್ತು GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇದು ಮೂರರ ಮೇಲೂ ಕೂಡ ಅವ್ರ ಕಣ್ಣನ್ನು ಇಟ್ಟಿದ್ದಾರೆ. ಗೆಲ್ಲೇಬೇಕು, ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ, ಈ ನಿಟ್ಟಿನಲ್ಲಿ ನಾವು ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣನ್ನು ಇಟ್ಟಿದ್ದಾರೆ. ಇನ್ನು ಯಾವೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಚುನಾವಣೆಯ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಡಿ ಕೆ ಶಿವಕುಮಾರ್ ಲೋಕಲ್ ವಾರ್ ಯಾವುದಕ್ಕೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಬಲವನ್ನು ತುಂಬಿದ್ರು. ಅದನ್ನು ನಾವು ಪರಿಗಣಿಸಲೇಬೇಕಾಗುತ್ತೆ. 2023ರ ಚುನಾವಣೆ ತಗೊಳ್ಳಿ, 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆ ತಗೊಳ್ಳಿ, ಹಿಂದೆ 2019ರಲ್ಲಿ ಒಂದೇ ಒಂದು ಸ್ಥಾನ ಗೆದ್ದಿದ್ದು, ಈಗ ಅದು 9 ಆಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಎಫರ್ಟ್ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಗಾದಿಯ ಮೇಲೆ ಕಣ್ಣಿಟ್ಟವರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಆ ಮೂಲಕ ಒಂದು ರಾಜಕೀಯ ಲೆಕ್ಕಾಚಾರ ಕೂಡ ಹಾಕ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ರೂಮಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ಬಹುಮುಖ್ಯವಾಗಿ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಆಗೋಯ್ತು. ಈಗೇನಿದ್ರು ಸ್ಥಳೀಯ ಮಟ್ಟದ ಚುನಾವಣೆ, ಇದ್ರ ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಕಣ್ಣು. ಈ ಮೂಲಕ ಅವರ ರಾಜಕೀಯ ಲೆಕ್ಕಾಚಾರದ ವಿವರಣೆಯನ್ನು ನೀಡೋದಾದರೆ ಶಿವಪ್ರಸಾದ್. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರ ಕುರಿತಂತೆ ರಾಜ್ಯದಲ್ಲಿ ಮತ್ತು ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷಗಾದಿಯ ವಿಚಾರ ಕುರಿತಂತೆ ಕಾಂಗ್ರೆಸ್ನ ಹಿರಿಯ ಮತ್ತು ಕಿರಿಯ ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರು. ಈ ವಿಚಾರ ಕುರಿತಂತೆ ಹೈಕಮಾಂಡ್ ಗಮನವನ್ನು ಕೂಡ ಸೆಳೆಯಲಾಗಿತ್ತು. ಹಾಗಾಗಿ ಒಂದೇ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬತಕ್ಕಂಥ ನಿಯಮದಡಿ ಈಗಿರ್ತಕ್ಕಂಥ ಕೆಪಿಸಿಸಿ ಹುದ್ದೆಗೆ ಬದಲಿ ನಾಯಕರನ್ನು ನೇಮಕ ಮಾಡಬೇಕು ಎಂಬತಕ್ಕಂಥ ಆಗ್ರಹದ ಮಾತುಗಳು ಕೂಡ ನಿರಂತರವಾಗಿ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದ್ದವು. ಸದ್ಯ ಈಗ ಲೋಕಸಭೆ ಚುನಾವಣೆ ಆಯಿತು, ಸಾರ್ವತ್ರಿಕ ಚುನಾವಣೆಯಲ್ಲೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು. ಇನ್ನು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗಳಿಕೆ ಮತಗಳಿರ್ಬೋದು ಮತ್ತು ಹೆಚ್ಚು ಸ್ಥಾನಗಳಿಲ್ಲದೆ ಇದ್ರೂ ಕೂಡ ಕರ್ನಾಟಕದ ಮಟ್ಟಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಯಿತು. ಸದ್ಯ ಈಗ ಕೆಪಿಸಿಸಿ ಅಧ್ಯಕ್ಷರ ಮುಂದಿರ್ತಕ್ಕಂಥದ್ದು BBMP ಚುನಾವಣೆ ಇರ್ಬೋದು, ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೂ ಕೂಡ ಸಿದ್ಧತೆಯನ್ನು ಡಿ ಕೆ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ. ಆ ಮೂಲಕ ಪಕ್ಷದಲ್ಲಿ ಬಿಗಿ ಹಿಡಿತದ ಜೊತೆಗೆ ಲೋಕಲ್ ಚುನಾವಣೆಯಲ್ಲೂ ಕೂಡ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಬೇಕು. ಅಂದರೆ ನನ್ನ ನಾಯಕತ್ವದಲ್ಲೇ ಲೋಕಲ್ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಕೆಪಿಸಿಸಿ ಹುದ್ದೆ ವಿಚಾರ ಜೊತೆಗೆ DCM ಹುದ್ದೆ ವಿಚಾರ ಕುರಿತಂತೆ ಯಾವುದೇ ಬದಲಾವಣೆಗಳಿಲ್ಲ, ಡಿ ಕೆ ಶಿವಕುಮಾರ್ ಅವರೇ ಆಲ್ಟರ್ನೇಟಿವ್ ಆಗಿ ಮುಂದುವರಿತಾರೆ ಎಂಬತಕ್ಕಂಥ ಮಾತುಗಳನ್ನು ಕೂಡ ಈಗ ಪಕ್ಷದ ನಾಯಕರಿಗೆ ಮನವರಿಕೆ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈವರೆಗೂ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು ಮತ್ತು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಘೋಷಣೆ ಆಗದೇ ಇದ್ದರೂ ಕೂಡ ಅವರೇ ತಾಲೂಕುವಾರು ಮತ್ತು ಜಿಲ್ಲಾವಾರು ಸಭೆಗಳನ್ನು ಮಾಡಿ ಈಗಲಿಂದನೇ ಯುವ ನಾಯಕತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು. ಜೊತೆಗೆ ಸ್ಥಳೀಯ ಸಂಸ್ಥೆಯಲ್ಲಿ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಎಂಬತಕ್ಕಂಥ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಲೋಕಲ್ ಫೈಟ್ಗೆ ಈಗಲೇ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಆ ಮೂಲಕ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ನನ್ನದೇ ನೇತೃತ್ವದಲ್ಲಿ ಚುನಾವಣೆಗಳಾಗಬೇಕು ಎಂಬತಕ್ಕಂಥ ಸಂದೇಶದ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸದ್ಯದ ಮಟ್ಟಿಗೆ ಕೆಪಿಸಿಸಿ ಹುದ್ದೆಯನ್ನು ಬಿಟ್ಕೊಳ್ತಕ್ಕಂಥ ಯಾವುದೇ ನಿದರ್ಶನಗಳಿಲ್ಲ ಎಂಬತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಸದ್ಯ ಈವರೆಗೂ ಕೂಡ ಹೈಕಮಾಂಡ್ ನಾಯಕರು ಕೆಪಿಸಿಸಿ ಹುದ್ದೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾಪವನ್ನಾಗಲಿ ಸಂದೇಶವನ್ನು ಆಗಲಿ ಕಳಿಸಿಲ್ವಾದರೂ ಸದ್ಯಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ, ಆನಂತರ ಚುನಾವಣೆ ಆದ ನಂತರ ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಂತರ ಏನಾದರೂ ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಸದ್ಯ ಲೋಕಲ್ ಬಾಡಿ ಎಲೆಕ್ಷನ್ಗೆ ಡಿ ಕೆ ಶಿವಕುಮಾರ್ ಅವರು ಈಗ ಸನ್ನದ್ಧರಾಗಿ ತಮ್ಮದೇ ಆದಂಥ ವ್ಯೂಹವನ್ನು ರಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.